ಅದಾದ್ರೆ ನಿಮಗೇನು ಸಮಸ್ಯೆಗಳು ಬಂದಿರ್ತಾವ, ಸಂಶಯಗಳು ಬಂದಿರ್ತಾವ, ಆ ಸಂಶಯಗಳನ್ನ ನೀವು ಹೊರಗೆ ನಿವಾರಣೆ ಮಾಡ್ಕೋಬೇಕಂದ್ರೆ ಮೊದಲು ನನ್ನ ನೀವು ನಿವಾರಣೆ ಮಾಡ್ಕೋಬೇಕು. ಅದನ್ನ ನೀವು ನಮಗೆ ಕೇಳಬಹುದು. ಈ ಸಭಾಮುಗಿ ವಿಚಾರಗಳನ್ನ ಹಂಚಿಕೊಂಡ್ರೆ ಏನಾಯಿತು, ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳಬಹುದು. ಆ ಪ್ರಶ್ನೆ ನಿಮಗೆ ಮೈಕ್ ಬಂದು ಕೇಳಬಹುದು. ಯಾರಿಗೆ ಅನ್ಕೊಂಡಾರೋ ಅನ್ನುವಂತ ಪ್ರಶ್ನೆ ಬೇಡ. ಮುಸ್ಲಿಂ ಧರ್ಮದವರು ಬಂದಿದ್ದೀರಿ, ಬೇರೆ ಬೇರೆ ಸಮಾಜದವರು ಬಂದಿದ್ದೀರಿ, ನಿಮಗೆ ನೋಡಿ ನನಗೆ ಖುಷಿಯಾಗಿದೆ. ನೀವು ಏನು ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗೆ ಬಂದಿದೆ. ಆದ್ರೆ ನಿಮ್ಮೊಳಗೆ ಪ್ರಶ್ನೆ ಬಂದಿದ್ವು ಅಂತಂದ್ರೆ ನನ್ನ ಮಾತನ್ನ ಅವ್ರಿಗೆ ಹೇಳಿದ್ವಿ ಮನೆ ದಿವಸ. ಯಾಕಂದ್ರೆ ಮನೆಗಿಂತ ಮಠ ದೊಡ್ಡದು. ನಮ್ಮ ಮನೆ ಇರೋದಲ್ಲ, ಮನೆಗಿಂತ ಮಠ ದೊಡ್ಡದು, ಮಠದಕ್ಕಿಂತ ಊರು ದೊಡ್ಡದು, ಊರಿಗಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ದೇಶ ದೊಡ್ಡದು. ದೇಶಕ್ಕಾಗಿ ನಾವು ಹೋದಂತ ಸಂದರ್ಭದಲ್ಲಿ ಯಾವುದನ್ನ ಹಿಡ್ಕೊಂಡು ಕೂತ್ಕೊಂಡು ಏನ್ ಮಾಡಬೇಕು ಅನ್ನುವಂತಹ ಮಾತನ್ನು ನಾನು ಹೇಳಿದೆ. ಇನ್ನೊಂದು ಹೇಳ್ತೀನಿ, ಮರುದಿವಸನೇ ನಿನ್ನೆ ದಿವಸ ಮತ್ತ ನಮ್ಮ ಪರವಾಗಿ ಒಂದು ಸುದ್ದಿಗೋಷ್ಠಿ ಮಾಡಿದ್ರು. ನನ್ನ ವಿರುದ್ಧ ಒಂದು ಸುದ್ದಿಗೋಷ್ಠಿ ಮಾಡಿದಾಗ ನನಗೆ ಬಹಳ ಖುಷಿ ಆಯ್ತು. ನಾನು ಸೋನು ಸ್ವಾಮೀಜಿಯವರು ಕೂಡ ಕೂತಿದ್ವಿ. ನಿಮ್ಮ ವಿರುದ್ಧ ಒಂದು ಸುದ್ದಿಗೋಷ್ಠಿ ಆಯಿತು ಅಂತಂದ್ರೆ ಕೂಡ ನನಗೆ ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ವಿರೋಧ ಯಾವಾಗ ಹುಟ್ಟುತ್ತ ಅಂತಂದ್ರೆ ಹೋರಾಟ ಜೀವಂತಿದ್ದಾಗ ಮಾತ್ರ ಹುಟ್ಟುತ್ತ, ಹೊತ್ತಾಗಿ ಇಲ್ಲ ಅಂದ್ರೆ ಹುಟ್ಟುವುದಿಲ್ಲ. ನಾಳೆನೂ ಕೂಡ ಒಂದು ಸುದ್ದಿಗೋಷ್ಠಿ ಆಗ್ತದೆ, ಬಹಳ ವ್ಯವಸ್ಥಿತ ರೀತಿ ಒಳಗೆ ನಾಳೆನೂ ಕೂಡ ಆಗ್ತದೆ. ಮೊನ್ನೆ ಮಾಡಿದ ಸುದ್ದಿಗೋಷ್ಠಿಗೆ ಒಂದು ಟೀಮ್ ಸ್ವಾಮಿಗಳು ಕಾವಿ ಬಿಟ್ಟು ರಾಜಕಾರಣ ಮಾಡಲಿ ಅಂತ ಹೇಳ್ತಾ ಇದ್ರು ಆ ಸುದ್ದಿಗೋಷ್ಠಿ ಒಳಗೆ. ನಾನು ಕೇಳೋದು ಇಷ್ಟೇ, ಸ್ವಾಮಿಗಳು ಕಾವಿ ಬಿಟ್ಟು ರಾಜಕಾರಣ ಮಾಡ್ಬೇಕನ್ನೋದಾದ್ರ ಯೋಗಿ ಆದಿತ್ಯನಾಥ MLA ಆದಾಗ ಕಾವಿ ಬಿಟ್ಟಿದ್ದು, MP ಆದಾಗ ಕಾವಿ ಬಿಟ್ಟಿದ್ದು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸದ್ದದ ಕಾವಿ ಬಿಟ್ಟಿ ಹಾಕೊಂಡ ರಾಜಕಾರಣ ಮಾಡಾಕತ್ತಾರೆ ಹೊರತಾಗಿ ಕಾವಿ ಬಿಟ್ಟಿ ಏನು ಬಿಟ್ಟಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತು. ಸೊಲ್ಲಾಪುರದೊಳಗೆ ಡಾಕ್ಟರ್ ಜಯಶಾಂತಲಿಂಗ ಸ್ವಾಮೀಜಿ ಅಂತ ನಮ್ಮ ಲಿಂಗಾಯತ ಧರ್ಮದ ಸ್ವಾಮಿಗಳು ಕಾವಿ ಬಿಟ್ಟಿ ಹಾಕೊಂಡವರು ಚುನಾವಣೆಗೆ ನಿಲ್ಲಬಾರದು ಅಂತ ಏನಿಲ್ಲ. ಆದ್ರೆ ಕಾವಿ ಬಿಟ್ಟಿ ಹಾಕೊಂಡವರು ಚುನಾವಣೆಗೆ ಬರುವ ಲೆವೆಲ್ಗೆ ಚುನಾಯಿತ ಪ್ರತಿನಿಧಿಗಳು ನಡ್ಕೊಂಡಿದ್ದಕ್ಕಾಗಿ ಕಾವಿ ಬಿಟ್ಟಿ ಅಲ್ಲಿಗೆ ಬಂದಿದ್ದೆ ಹೊರತಾಗಿ ನೀವು ನಿಮ್ ಬಾಳೆ ಚಲೋ ಮಾಡಿದ್ವಿ ಅಂತಂದ್ರೆ ನಾವ್ಯಾಕೆ ಆ ಜಗಕ್ಕೆ ಬರಕ್ ಹೋಗಿದ್ವಿ ಅನ್ನುವಂತಹ ಪ್ರಶ್ನೆ ನಮ್ದಾಗಿದೆ. ಯಾವುದೇ ಅಂತಹ ಕೆಲವು ಹಿಂಗೂ ಆಗ್ತಾವ, ಕೆಲವು ಆಸೆಗಾಗಿ ಹೋಗ್ತಾವ, ಕೆಲವು ಒತ್ತಡಕ್ಕಾಗಿ ಹೋಗ್ತಾವ, ಕೆಲವು ಇನ್ನೊಂದು ಯಾವುದೋ ಸ್ವಾರ್ಥಕ್ಕಾಗಿ ಹೋಗ್ತಾವ. 16 ಜನರಿಗೆ ಮೂಗಿ ತುಪ್ಪ ವರಿಸರಿಗಳು, 16 ಜನ ನಾಯಕರು ನನ್ನ ಪರವಾಗಿ ಬರೋರಿದ್ರು. 16 ಜನ ನಾನು ಕೂಡ ಮೀಟಿಂಗ್ ಮಾಡಿದ್ರು ನಾಯಕರು. ಅವ್ರಿಗೆಲ್ಲರಿಗೂ ಏನ್ ಮೂಗಿಗೆ ತುಪ್ಪ ವರಿಸ್ಯಾರ ಅಂದ್ರೆ ನಿನ್ನ MLC ಮಾಡ್ತೀನಿ ಅಂತ ಕಿವಿಯಾಗಿ ಹೇಳ್ಯಾರ. ನಾ ಹೇಳಕ್ಕೆ ಗೊತ್ತಾತ, ಬಹಿರಂಗವಾಗಿ ಅಲ್ಲ, ಬಹಿರಂಗವಾಗಿ ಹೇಳುವ ಶಕ್ತಿ ಅವ್ರಿಗೆ ಬೇಕಲ್ಲ. ಅಂದ್ರೆ ಇವ್ರೆಲ್ಲರೂ ಏನ್ ಅನ್ಕೊಂಡು ಕುಂದಿರ್ಬೇಕಪ್ಪ ಅಂತಂದ್ರ ಈಗ ನಮ್ಮ MLC ಮಾಡ್ತಾರ, ನಾ ಇವ್ರ ಪರವಾಗಿ ಇರ್ಬೇಕಂತ 16 ಮಂದಿ MLC ಮಾಡಕ್ ಬರ್ತಾನೆ. ಇವ್ರಿಗೆ ಮಾಡ್ಬೇಕಾಗಿದ್ದು ಒಬ್ಬರನ್ನ. ಆದ್ರೆ ನಿಮ್ ತಲೆಯಾಗಿರ್ಲಿ, 16 ಮಂದಿಗೆ ಹೇಳೋರು 16 ಮಂದಿ ಒಳಗೆ ಒಬ್ಬರಿಗೆ ಮಾಡಿದ್ರು ಓಕೆನೆ. ಆದ್ರೆ 16 ಮಂದಿ ಬಿಟ್ಟು ಇನ್ನೊಬ್ಬ ಇರ್ತಾನ ಅವ್ರ ತಲೆಯಾಗ, ಅವನ್ನ ಮಾಡ್ತಾರ ಹೊರತಾಗಿ ಇವು ಕಂತು ಮಾಡುದಿಲ್ಲ. ಇವು ಓಸು ಬಾಯಿ ಕಟ್ಕೊಂಡು ಕುಂತಾವ. ಈಗ ಅಲ್ಲಿ ಹೋಗಿ ಕುಂತ್ಬಿಟ್ಟು ಮೊದಲೆಲ್ಲ ಆತನ ವಿರುದ್ಧನೇ ಇದ್ದು ನನಗೇನ್ ಹೇಳ್ತಾವ ಅಂದ್ರೆ, ಅಜ್ಜಾರ ನಾವ್ ಅಲ್ಲಿದ್ರು ನಿಮ್ ಪರವಾಗಿ ಕೆಲಸ ಮಾಡ್ತೀವ್ರಿ, ಆದ್ರ ನಾನು ಏನೋ MLC ಮಾಡ್ತೀನಿ ಅಂದಾನ ಅಂತ ಹೇಳಿ ಅಂದಾರ. ನಿಮ್ಮನ್ನ MLC ಅಂತಂದ್ರೆ ಇದು ಪೊಲೀಸ್ ಸ್ಟೇಷನ್ ಆಗಿ ಎದುರಾಗಿ ಮಾಡೋಲ್ಲ, ಒಂದು MLC ಅಂತ ಹೇಳಿ ಎದುರಾಗ ಮಾತು ಹೇಳಿದೆ ಅಷ್ಟೇ. ನಿಮಗೊಂದು ಗೊತ್ತಿರ್ಲಿ, ಒಂದು ಪಕ್ಷ ನನಗೆ ಆಹ್ವಾನ ಕೊಡ್ತು. ಏನ್ ಕೊಡ್ತು? ಸ್ವಾಮೀಜಿ ನೀವು ನಮ್ಮ ಪಕ್ಷಕ್ಕೆ ಬಂದಿದ್ದೇ ಕರೆ, ಆದ್ರೆ ತುರ್ತು ಪರಿಸ್ಥಿತಿ ಒಳಗೆ ನಿಮ್ಮನ್ನ ರಾಜ್ಯಸಭಾ ಸದಸ್ಯರಂತೇಳಿ ಘೋಷಣೆ ಮಾಡ್ತೀವಿ, ನೀವು ಬೇಡ ರಾಜ್ಯದೊಳಗೆ ಇರ್ತೀವಿ ಅಂತಂದ್ರೆ ನಿಮ್ಮನ್ನ MLC ಮಾಡ್ತೀವಿ ಅಂತ ಹೇಳಿ ನನಗೆ ಆಹ್ವಾನ ಕೊಟ್ಟರು. ನನಗೆ ರಾಜ್ಯಸಭಾ ಸದಸ್ಯ ಆಗೋದು MLC ಆಗೋದು ಬಹಳ ಮಹತ್ವದಲ್ಲ. ಯಾವ ವ್ಯಕ್ತಿ ಧಾರವಾಡ ಜಿಲ್ಲೆಗೆ ಕಂಟಕ ಆಗಿದ್ದಾನೆ ಅವನು ತೆಗೆಯೋದು ನನ್ನ ಗುರಿಯಾಗಿದೆ ಅಂತ ಅರ್ಥ ಹೇಳಿದೆ. ನನಗೆ ಅಲ್ಲಿ ಹೋಗ್ಬೇಕಾಗಿದ್ದು ಬಹಳ ಮಹತ್ವದಲ್ಲ. ಈ ಆಹ್ವಾನವನ್ನು ನಾನು ತಿರಸ್ಕಾರ ಮಾಡಿದೆ. ಅಂತೂ ಒಟ್ಟಾರೆ ನಿಮ್ಗೆ ಒಂದು ಗೊತ್ತಿರಲಿ, ಅಲ್ಲೇನು ಹೋರಾಟ ನಾವು ಸ್ವಾಮಿಗಳ ವಿರುದ್ಧ ಅಂತ ಹೇಳಿರಲ್ಲ. ಕಾವಿ ಬೆಟ್ಟಿ ತೆಗಿಬೇಕು ಅನ್ನೋರಿಗೆ ನನ್ನ ಪ್ರಶ್ನೆ ಏನು ಅಂದ್ರೆ, ಕಾವಿ ಬೆಟ್ಟಿ ಕೊಟ್ಟವ ಗುರುವಿನ ಹೊರತಾಗಿ ಇವರಲ್ಲ. ನಾ 10 ವರ್ಷದ ಮಗು ಇದ್ದಾಗ ಕಾವಿ ಬೆಟ್ಟಿ ಹಾಕೊಂಡಿದ್ದೆ. 10 ವರ್ಷದ ಹುಡುಗ ಇದ್ದೆ ನಾನು ಕಾವಿ ಬೆಟ್ಟಿ ಹಾಕೊಂಡಾಗ. ಮೈತುಂಬ ಕಾವಿ ಬೆಟ್ಟಿ ಇದ್ರು. ಶ್ರೀರಂತಿ ಮಠಕ್ಕೆ ಬಂದ ಮೇಲೆ 3 ಬಾಣ ಬಂದವ.
ಕೇಸರಿ, ಬಿಳಿ, ಹಸಿರು 3 ಬಂದವು. ಮೈ ತುಂಬಾ ಕಾವಿ ಬಿಟ್ಟಿದ್ರು. ಕಾವಿ ಬಟ್ಟೆಯನ್ನ ಕಡಿಮೆ ಮಾಡುವ ಶಕ್ತಿ ಯಾರಿಗೆ ಬಂತಂದ್ರೆ ಶಿರಹಟ್ಟಿ ಬಸವೇಶ್ವರರಿಗೆ ಬಂತು. ತಲೆ ಮೇಲೆ ನಿನಗೆ ಯಾವ್ದು ಬಣ್ಣ ಮತ್ತೆ ಹಸಿರು ಹಾಕೋ ಬಿಳೆದು ಹಾಕೋ ಅಂತ ಹೇಳಿ. ಆದ್ರೆ ಗುರು ಕೇಳ್ದ, ಒಬ್ಬ ಗುರು ಕೊಟ್ಟಿದ್ದ ಕಾವಿ ಬಟ್ಟೆನ ಇನ್ನೊಬ್ಬ ಗುರು ಕೇಳ್ದ ಇದ್ರಾಗ ಒಂದಿಷ್ಟು ಕಡಿಮೆ ಮಾಡುವಂತ ಮಾಡಿದೀನಿ. ಈಗೂ ಕೂಡ ಗುರು ಕಾವಿ ಬೆಟ್ಟಿಯನ್ನ ಕೊಡಂತಂದ್ರೆ ಕೊಡಾಕ್ ತಯಾರನ್ನ ಹೊರತಾಗಿ ಯಾವನೊಬ್ಬ ಬೀದಿ ಬಿಕಾರಿ ಪಡ್ಕೋಸಿ ಕಾವಿ ಬೆಟ್ಟಿ ಕೇಳ್ತಾರಂದ್ರೆ ಕೊಡಾಕ್ ಆಗುದಿಲ್ಲ. ಯಾರು ಕೊಟ್ಟಾರ ಅದನ್ನ ಕೇಳ್ಬೇಕಲ್ಲ, ಕಾವಿ ಬೆಟ್ಟಿ ಕೊಟ್ಟಾರ ಕೇಳ್ಬೇಕೆ ಹೊರತಾಗಿ ಯಾವನ ಕೇಳಿದ್ರೆ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮತ್ತೆ ಇನ್ನೂ ಒಂದು ಮಾತು ನಾನು ಹೇಳೋದಿಷ್ಟ, ಶಿರಹಟ್ಟಿ ಭಕ್ತರು ಕೋಟಿ ಗಂಟೆ ಅದ, ಲಕ್ಷ ಗಂಟೆ ಅಲ್ಲ. ಶಿರಹಟ್ಟಿ ಬಸವೇಶ್ವರನ ಭಕ್ತರ ಸಂಖ್ಯೆ ಅಂತಂದ್ರೆ ಕೋಟಿ ಗಂಟೆ ಅದಾರ. ಯಾರೋ ಒಂದು 7-8 ಮಂದಿ ಮೈಕಿನ ಮುಂದೆ ಹೋಗಿ ನಿಂತಾಕ್ಷಣ, ಮಾಧ್ಯಮದ ಮುಂದೆ ಹೋಗಿ ನಿಂತಾಕ್ಷಣ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಮತ್ತೆ ಬಹಳ ವಿಶೇಷ ಅಂದ್ರೆ ಅವ್ರೇನು ಅಷ್ಟರು ಮಾಡಿದ್ರಲ್ಲ, ಒಂದು ಸುದ್ದಿಗೋಷ್ಠಿ ಮಾಡಿದ್ರಲ್ಲ, ಅವ್ರು ಎಲ್ಲರೂ ನನ್ನ ಹತ್ರ ಬಂದು ಗಟ್ಟಿಗೆ ಪಾದ ಹಿಡ್ಕೊಂಡಿದ್ರು. ಇವಂಗ MLC ಟಿಕೆಟ್ ಕೊಡಿಸ್ರಿ, ಇದು MLA ಟಿಕೆಟ್ ಕೊಡಿಸ್ರಿ ಅಂತಾರ, ಇವಂಗ ಕೊಡಿಸ್ರಿ, ನೀವು ಮನಸ್ಸು ಮಾಡಿದಷ್ಟ ಇವ MLA ಆಗ್ತಾನೆ ಅಂತ ಹೇಳಿ ಒಬ್ಬವ್ರು ಕರ್ಕೊಂಡು ಬಂದು ಅವ MLA ಆಗೋ ತನಕ ಇವ್ರು ನಾನು ಬಿಟ್ಟು ಹೋಗಿದ್ದಿಲ್ಲ. ನಿಮ್ ತಲೆಯಾಗಿರ್ಲಿ. ಅಂದ್ರೆ ತಾವು ಹೇಳಿದ ಮನುಷ್ಯನ MLA ಮಾಡ್ಬೇಕಾದ್ರೆ MP ಮಾಡ್ಬೇಕಾದ್ರೆ ನಾ ಬೇಕು, ಅವ್ರು ಯಾರನ್ನು ಪ್ರೀತಿ ಮಾಡ್ತಾರಲ್ಲ ಅವ್ರನ್ನ ವಿರೋಧ ಮಾಡ್ತೀನಿ ಅಂತಂದ್ರೆ ನಾನು ಅದ್ರಾಗ ಬರಬಾರದು. ಅಂದ್ರೆ ಇದು ಸ್ವಾರ್ಥ. ಮಠದ ಭಕ್ತರು ಅಂತ ಹೇಳಿಕೊಂಡು ಅಲ್ಲೂ ರಾಜಕಾರಣ ಮಾಡಿರುವ ಸುದ್ದಿಗೋಷ್ಠಿ ಅದಾಗಿದ್ದೆ ಹೊರತಾಗಿ ಮತ್ತೊಂದಾಗಿದ್ದಿಲ್ಲ. ಮತ್ತೆ ಯಾರೇನಾದ್ರು ಕೇಳೋದಕ್ಕೆ ಕೇಳ್ಕೊಂಡಿದ್ದೆ, ಹಳ್ಳಿ ಒಳಗೆ ಅಡ್ಡಾಡ್ತಿದ್ದೆ, ಬ್ಯಾನರ್ ಹಾಕಿಸ್ತಿದ್ದೆ, ಏನೇನೆಲ್ಲ ಮಾಡ್ತಿದ್ದೆ. ನಂಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ನೋದು ಕನಸು ಮನಸ್ಸಿನಾಗಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಆದರೆ ಏನು ಸಮಾಜಗಳು ತಮ್ಮ ನೋವನ್ನು ತೋಡ್ಕೊಳ್ಳಕ್ಕೆ ನನ್ನ ಹತ್ರ ಬಂದವಲ್ಲ, ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅದರೊಳಗೆ ಪ್ರವೇಶ ಆಯಿತು. ಅದು ಸಾರ್ವಜನಿಕರ ಬೇಡಿಕೆ ಆಗಿತ್ತು. ನೀವು ಧಾರವಾಡದಾಗ ಭಕ್ತರ ಸಭೆ ಕರೆದಾಗ ನೀವು ನೋಡಿದಿರಿ, ಸ್ವಾಮೀಜಿಯವರು ಬರಲೇಬೇಕು ಅಂತ ಮಠಾಧೀಶರ ಸಭೆಯನ್ನ ಕರೆದಿದ್ವಿ ನಾವು. 100 ಚಿಲ್ಲರ ಮಠಾಧಿಪತಿಗಳ ಸಭೆಯನ್ನ 3000 ಮಠಕ್ಕೆ ಕರೆದಾಗ ಎಲ್ಲಾ ಸ್ವಾಮಿಗಳು, 2 ಸ್ವಾಮಿಗಳನ್ನ ದೊಡ್ಡ 3000 ಮಠದವ್ರನ್ನ ಧಾರವಾಡ ಮುರುಘಾ ಮಠದವ್ರನ್ನ ಬಿಟ್ರೆ ಎಲ್ಲಾ ಸ್ವಾಮಿಗಳು ಕೈ ಮುಗಿದ್ರು, ದಯವಿಟ್ಟು ಈ ಸಾರಿ ನೀವು ರಾಜಕಾರಣಕ್ಕೆ ಬರಲೇಬೇಕು, ಇಲ್ಲ ಅಂದ್ರೆ ನಮ್ಮ ದೇಶ, ನಮ್ಮ ನಾಡಂತೂ ಉಳಿಯಂಗಿಲ್ಲ, ನಮ್ಮ ಮಠಗಳಂತೂ ಉಳಿಯಂಗಿಲ್ಲ, ನಮ್ಮ ಸಮಾಜದ ನಾಯಕರಂತೂ ಉಳಿಯಂಗಿಲ್ಲ ಅಂತೇಳಿ ಸಾಕ್ಷಿ ಅದ್ದವರಲ್ಲ. ಪ್ರತಿಯೊಬ್ಬ ಸ್ವಾಮಿಗಳು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ವಿನಂತಿ ಮಾಡಿಕೊಂಡ್ರು. ಅದರ ಜೊತೆಗೆ ನಂತರದಲ್ಲಿ ಜನಗಳು ಕೂಡ ವಿನಂತಿ ಮಾಡಿಕೊಂಡ ಕಾರಣಕ್ಕಾಗಿ ನಾವು ಇದ್ರಾಗ ಬರ್ಬೇಕಾದ ಹೊರತಾಗಿ ಮತ್ತೆ ಎಲ್ಲಾ ಲೀಡರ್ಸ್ಗೂ ಅವಕಾಶ ಕೊಟ್ಟಿವಿ. ನಾವು ಏನ್ ಕೊಟ್ಟಿವಿ ಅಂದ್ರೆ, ನೀವು ಯಾರಾದ್ರೂ ನಿಂದ್ರಿ ಆತನ ವಿರುದ್ಧ ನಾನು ನಿಮ್ ಬೆನ್ನಿಗೆ ನಿಲ್ತೀನಿ, ನಿಮ್ಮನ್ನ ಬೆಳೆಸಿ ಆತನನ್ನ ನಾಶ ಮಾಡೇ ತೀರ್ತೀನಿ ಅನ್ನುವಂತ ಮಾತನ್ನ ನಾನು ಹೇಳಿದಾಗ ಯಾರು ಆ ಧೈರ್ಯವನ್ನು ತಾಳಿಲ್ಲ. ಅನಿವಾರ್ಯವಾಗಿ ಅವರೆಲ್ಲರೂ ಏನ್ ಬೇಡಿಕೊಂಡ್ರು ಅಂತ, ನೀವು ಒಬ್ಬರೇ ಸಮರ್ಥರು ಅಂತ ಬೇಡಿಕೊಂಡಿದ್ದಕ್ಕಾಗಿ ಏನಾಗುತ್ತೋ ಅದು ನನಗೊಬ್ಬರಾಗ್ಲಿ ಅಂತ ಹೇಳಿ ಅವರೆಲ್ಲರ ಆಸೆಗಾಗಿ ನಾನು ನಿಂತುಕೊಂಡೆ. ಮುಂದೆ ಅವರಲ್ಲ ಇವ್ರು ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆಗೆ ನಿಮಗೆ ಗೊತ್ತಿರಲಿ. ಹಿಂದೆ 100 ಕ್ಷೇತ್ರದ ಚುನಾವಣೆಗೆ ನಿಲ್ಲಿಸಿ ಚುನಾವಣಾ ಪ್ರಚಾರ ಮಾಡಿದ್ರು ನಮ್ಮ ಹಿಂದಿನ ಸ್ವಾಮಿಗಳು. ಅವರು ಇನ್ನೊಬ್ರು ಕಾಶಿಮಠ ಸಿದ್ದಯ್ಯ ಅಣ್ಣವನ್ನ ಶಿರಹಟ್ಟಿ ಮಠದಿಂದನೇ ಚುನಾವಣೆಗೆ ನಿಲ್ಲಿಸಿ MLA ಮಾಡಿದ್ರು ನಮ್ಮ ಮಠದೊಳಗೆ. ನಮ್ಮ ಮಠ ರಾಜ ಪರಂಪರೆಯ ಮಠ ಅನ್ನುವಂಥದ್ದನ್ನ ಎಲ್ಲಾ ಜನಾಂಗ ತಲೆಯಾಗಿಟ್ಕೋಬೇಕು. ಸನ್ಯಾಸಿ ಪರಂಪರೆ ಮಠ ಅಲ್ಲ. ಶಿರಹಟ್ಟಿ ಮಠ ತಲೆ ಮೇಲಿಂದ ಹಿಡ್ಕೊಂಡು ಕಾಲ ತನಕ ಬಂಗಾರ ಧರಿಸುವಂತಹ ಏಕೈಕ ಮಠ ಅದು ನಮ್ಮ ಮಠ. ನಮ್ಮ ಮಠ ಎಲ್ಲವನ್ನ ತ್ಯಾಗ ಮಾಡಿದ ಸನ್ಯಾಸಿಯ ಮಠ ಅಲ್ಲ, ಎಲ್ಲವನ್ನೂ ಇಟ್ಟುಕೊಂಡು ಸನ್ಯಾಸಿ ಆಗಿರ್ತಕ್ಕಂಥ ಮಠ. ಅದು ರಾಜ ಪರಂಪರೆಯ ಮಠ. ನಿಮ್ಗೆಲ್ಲ ಗೊತ್ತು, ಅಕ್ಬರ್ ಮಹಾರಾಜ ಆ ಮಠಕ್ಕೆ ಬಂದ, ಆ ಮಠಕ್ಕೆ ಸಾಕಷ್ಟು ದೇಣಿಗೆಗಳನ್ನ ಕೊಟ್ಟ. ಹೈದರಾಬಾದ್ ನಿಜಾಮರು, ಆದಿಲ್ ಶಾಹಿಗಳು, ಸವನೂರು ನವಾಬರು, ಒಬ್ಬರು ಇಬ್ಬರು ಎಲ್ಲ ಮೈಸೂರು ಮಹಾರಾಜರು ಎಲ್ಲರೂ ನಮ್ಮ ಮಠಕ್ಕೆ ನಡ್ಕೊಂಡ್ರು. ಎಲ್ಲರೂ ನಮ್ಮ ಮಠದ ಕೂಡ ಒಳ್ಳೆ ಸಂಬಂಧಗಳನ್ನು ಇಟ್ಟುಕೊಂಡ್ರು. ಹಾಗಾಗಿ ನಮ್ಮ ಮಠದಲ್ಲಿ ಹಿಂದೆ ಇವ್ರಿಗೆ ಗೊತ್ತಿಲ್ಲ ಅಷ್ಟೇ, ಕಾಶಿಮಠ ಸಿದ್ದಯ್ಯನವ್ರನ್ನ ಯಾರು ಆರಿಸಿಕೊಂಡು ಬಂದ್ರಪ್ಪ ಅಂತಂದ್ರೆ ದಿನನಿತ್ಯ ಮಠದಾಗ 2 ಟ್ರ್ಯಾಕ್ಟರ್ ಅಡಿಗೆ ಮಾಡಿಸಿ ಹಳ್ಳಿ ಕಳಿಸ್ತಿದ್ರು. ಅವರೇ ನಿಂತ್ಕೊಂಡು ಅವನನ್ನ MLA. ಇಲ್ಲಿ ಒಬ್ರು ನಮ್ಮ ಹೈಸ್ಕೂಲ್ ಶಿಕ್ಷಕರು ನಿವೃತ್ತರಾಗಿದ್ದಾರೆ, ಆ ಚುನಾವಣೆಯನ್ನ ನಾವ ಮಾಡಿವೆ ಅಂತ ಹೇಳಕತ್ತಾರ. ಅವರು ಗೌರಿಶಂಕರ್ ಟ್ರಾವೆಲ್ಸ್ನೊಳಗೆ ಟ್ರಾವೆಲ್ ಏಜೆಂಟ್ ಇದ್ರು. ಅವ್ರನ್ನ ಕರ್ಕೊಂಡ್ಬಂದು ಆಚಾರ್ಯ ಎಲೆಕ್ಷನ್ ನಿಲ್ಲಿಸಿ ಅವನ ಬಹುಮತದಿಂದ ಆರಿಸ್ಕೊಂಡ್ರು. ಅವಾಗ
ಜನರು ಕೇಳ್ತಾರಂತೆ ಒಂದು ಮಾತು ಹೇಳ್ತಾರೆ, ದಯವಿಟ್ಟು ಭಾಳ ತಪ್ಪು ಭಾಷಾರು. ಭಾಳ ಜನ ಇಲ್ಲ ನೀವು ಸ್ವತಂತ್ರ ಆಗಿದ್ದೀರಿ, ಕಾಂಗ್ರೆಸ್ ಇದೆಲ್ಲ ಇದೈತಿ ಅಂದ್ಕೊಳ್ಳಿ ಹಿಂಡೆಮ್ಯಾಗ ವಾಣ ಮುಂದೆ ಇರ್ತದೆ ಅಂತ ಹೇಳಿದ್ರು. ಹಂಗೆ ಅಂಥ ಗಂಡ ಕೆಲಸವನ್ನು ಶ್ರೇಣಿ ಮಟ್ಟ ಮಾಡಿ ತೋರಿಸಿದ್ರು. ಅಷ್ಟೇ ಅಲ್ಲದೆ ಕಡಿಮೆ ಹೊಸವರು ಜಗದ್ಗುರುಗಳಿದ್ರು. ಅವರು ಇಲೆಕ್ಷನ್ ಪ್ರಚಾರಕ್ಕೆ ವಾಯಿಲು ಅಂತೇಳಿ ಎಲೆಕ್ಷನ್ ನಿಂತಿದ್ರು, ವಿ ವಾಯಿ ಅಂತೇಳಿ. ಅವರು ಅವರು ಪ್ರಚಾರಕ್ಕೆ ಬಂದು ಅವರನ್ನು ಗೆಲ್ಲಿಸಿಕೊಟ್ಟಂತಹ ಒಂದು ದೊಡ್ಡ ಪರಂಪರೆ ಆ ಮಟ್ಟಕ್ಕೆ ಇದೆ. ಆದ್ದರಿಂದ ಈ ಅಜ್ಜ ಅವರು ಎಲೆಕ್ಷನ್ ನಿಲ್ಲೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಕಠಿಯಾಗಿ ನಿಂತಿರುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರಲಿ, ಸನ್ಯಾಸಿ ರಾಜಧರ್ಮವನ್ನ ಬಿಟ್ಟಿಲ್ಲ. ಬಹಳ ಜನರಿಗೆ ಗೊತ್ತಿರಲಿ, ಸನ್ಯಾಸಿ ಸ್ವಾಮಿಗಳು ಅಂದ್ರೆ ರಾಜಧರ್ಮವನ್ನ ಬಿಟ್ಟಿಲ್ಲ. ರಾಜಧರ್ಮಕ್ಕೆ ಮಾರ್ಗದರ್ಶನ ಮಾಡುವ ಸ್ಥಾನಗಳನ್ನು ನಾವು ಕುಂತಿರ್ತೀವಿ. ರಾಜಧರ್ಮಕ್ಕೆ ಮಾರ್ಗದರ್ಶನ ಮಾಡುವ ಸ್ಥಾನದಲ್ಲಿ ನಾವು ಕುಂತಿರ್ತೀವಿ. ಬಸವಣ್ಣನವರು ಮುಖ್ಯಮಂತ್ರಿ ಆಗಿದ್ರು. ಈಗ ಎಲ್ಲಾ ಕಡೆ ಫೋಟೋ ಹಾಕ್ತಾರೆ ಬಸವಣ್ಣವರು ಮುಖ್ಯಮಂತ್ರಿ. ಅವರು ಧಾರ್ಮಿಕತೆ ಒಳಗೂ ಇದ್ರು, ರಾಜಕೀಯದೊಳಗೂ ಇದ್ರು. ಮುಖ್ಯಮಂತ್ರಿನೂ ಆಗಿದ್ರು, ಪ್ರಧಾನಮಂತ್ರಿನೂ ಆಗಿದ್ರು ಬಸವಣ್ಣನವರು. 900 ವರ್ಷದಿಂದಲೂ ಕೂಡ ಬಸವಣ್ಣ ಅದು ಆಗಿದ್ದ ಅನ್ನುವಂಥದ್ದನ್ನು ತಾವು ಗಮನಿಸ್ಬೇಕು. ನನ್ನ ಸ್ಪರ್ಧೆಗೆ ಹಿರಿಯ ಗುರುಗಳ ಅಪ್ಪಣೆ ಇಲ್ಲ ಅಂತ ಏನು ಅಪಪ್ರಚಾರ ಮಾಡ್ತಾರಲ್ಲ, ಎಲ್ಲಾದರೂ ಆ ರೀತಿ ನಮ್ಮ ಹಿರಿಯ ಗುರುಗಳು ಅಪ್ಪಣೆ ಕೊಟ್ಟಿಲ್ಲ ಅಂತ ಹೇಳಿಕೆ ಕೊಟ್ಟಾರೆ? ಸುಮ್ಮನೆ ಕೇಳ್ತೀನಿ, ಇಲ್ಲ. ನನ್ನನ್ನ ಅವರು ಆಶೀರ್ವಾದ ಮಾಡಿದ್ದನ್ನ ನಾ ಹೇಳಿಕೊಂಡ್ರೆ ಅದು ದುರುಪಯೋಗ ಆಗುತ್ತೆ ಅಂತ ನಾ ಹೇಳಿದೆ. ನಮ್ಮ ಗುರುಗಳಿಗೆ ನಾವು ಮಾತನ್ನ ಹೇಳಿದೆ, ಆತಪ್ಪ ನೀವು ಹೊಂಟಿ ಎಲ್ಲ ನಿಮಗೆ ಒಳ್ಳೇದಾಗ್ಲಿ, ಕರ್ತೃ ಪಂಚರೇಶ್ವರ ನಿನಗೆ ಒಳ್ಳೇದು ಮಾಡ್ಲಿ ಅಂತೇಳಿ ನನಗೆ ಏನ್ ಆಶೀರ್ವಾದ ಮಾಡ್ಬೇಕು ಮಾಡಿದ್ರು. ಅವ್ರು ನನಗೊಂದು ಪ್ರಶ್ನೆ ಕೇಳಿದ್ರು, ಈಗ ಬೇರೆಯವರು ಚುನಾವಣೆಗೆ ನಿಂತಾರಲ್ಲ ಅವ್ರು ಬಂದ್ರೆ ಹೆಂಗ್ ಮಾಡ್ಲಿ ಅಂತ ನಾನು ಕೇಳಿದ್ರು. ಈಗ ನಿಮ್ಗೆ ಆಶೀರ್ವಾದ ಮಾಡಿದೀನಿ, ಅವರು ಬಂದ್ರೆ ಹೆಂಗ್ ಮಾಡ್ಲಿ ಅಂತ ದೊಡ್ಡ ಅಜ್ಜವ್ರು ಕೇಳಿದ್ರು. ನಾನು ಅವ್ರಿಗೆ ಹೇಳಿದ್ದೇನು ಅಂದ್ರೆ, ನನಗೆ ಎಷ್ಟು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿರಿ, ಅಷ್ಟೇ ಪಾಪಿ ಆಗಿದ್ರು ಅವನಿಗೆ ಅದೇ ರೀತಿ ಆಶೀರ್ವಾದ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಅಂತಂದ್ರ ದೊಡ್ಡ ಅಜ್ಜವ್ರನ್ನು ಹೋಗಿ ಒಂದು ಶಾಲ್ ಹಾಕಿಸಿಕೊಂಡು ಅದರ ಟಿವಿಗೆ ಪೇಪರ್ಗೆ ಎಲ್ಲಿ ಬೇಕಾದ್ರೆ ಬಿಟ್ಟು ಆಶೀರ್ವಾದವನ್ನ ಪ್ರಚಾರ ಮಾಡ್ತಾರ ಹೆಂಗೆ? ನಾನು ನಿಮಗೆ ಕೇಳ್ತೀನಿ. ಈಗ ಸಿರಾಜ್ ಅಜ್ಜರ ಹತ್ರ ಮಳಲಿ ಒಳಗೆ ಜಾತ್ರೆ ಇತ್ತು. ಇದೇ ಮಳಲಿ ಒಳಗೆ ನಮ್ಮ ಮಠದ ಜಾತ್ರೆ ಇತ್ತು. ಆ ಜಾತ್ರೆ ಒಳಗೆ ಅಜ್ಜವ್ರು ಕುಂತಿದ್ರು. ಇವ್ರು ಹೋದ್ರು ಕೂಡಲೇ ಇವ್ರು ಅಜ್ಜರಿಗೆ ಶಾಲು ಮಾಲೆ ಹಾಕಿದ್ರು. ಮತ್ತೆ ಬಂಗಾರಪ್ಪ ಅಂತೇಳಿ ಅಜ್ಜವ್ರು ಅವ್ರಿಗೆ ಶಾಲು ಮಾಲೆ ಹಾಕಿದ್ರು. ಮಳಲಿ ಮಠದ ಉದ್ಘಾಟನೆ ಟೈಮ್ನಾಗ ಅಜ್ಜವ್ರು ಶಾಲು ಮಾಲೆ ಹಾಕಿದ್ದನ್ನ ದೊಡ್ಡ ಸ್ವಾಮಿಗಳು ನನಗೆ ಆಶೀರ್ವಾದ ಮಾಡ್ಯಾರ ಅಂತ ಹೇಳಿ ಟಿವಿಗೆ ಪೇಪರ್ಗೆ ಹಾಕೊಂಡ್ರು. ದುರುಪಯೋಗ ಅಲ್ಲ? ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತಾರೆ ನೋಡ್ರಿ, ದುರುಪಯೋಗ ಅಲ್ಲ ಇದು? ಚುನಾವಣೆ ಬಂದ ಕೂಡಲೇ ಕಾಲಿಗೆ ಬೀಳೋದು, ಚುನಾವಣೆ ಮುಗಿದ ಕೂಡಲೇ ಡೆಲ್ಲಿಗೆ ಬೀಳೋದು, ಇದು ಇವ್ರ ಕೆಲಸ. ಯಾವಾಗ ಇವರು ಈ ಫೋಟೋ ಹೊರಗೆ ಬಿಟ್ರಲ್ಲ, ಅನಿವಾರ್ಯವಾಗಿ ನನಗೆ ಆಶೀರ್ವಾದ ಮಾಡಿದ ಫೋಟೋ ನಾವು ಹೊರಗೆ ಬಿಡ್ಬೇಕಾಗ್ತ. ಅಲ್ಲಿ ತನಕ ನಾವು ಹೊರಗೆ ಬಿಟ್ಟಿದ್ದಿಲ್ಲ. ನಾನು ಯಾವಾಗ ಹೊರಗೆ ಬಿಟ್ಟೆ? ಸೋಷಿಯಲ್ ಮೀಡಿಯಾಕ್ಕೆ ಬಿಟ್ಟೆ, ನಾನು ವಾಟ್ಸಪ್ಗೆ ಫೇಸ್ಬುಕ್ಗೆ ಬಿಟ್ಟೆ. ಯಾವಾಗ ಬಿಟ್ಟೆ ನಾನಂತಂದ್ರೆ, ಜನರಿಗೆ ತಪ್ಪು ಸಂದೇಶವನ್ನ ಸಾರಾಕತ್ತಿದ್ರು ಅನ್ನೋದಕ್ಕೆ ನನಗೆ ಮೊದಲ ಆಶೀರ್ವಾದ ಮಾಡಿದ ಫೋಟೋನ ನಾ ಹೊರಗೆ ಬಿಡಬೇಕಾದಂತ ಪ್ರಸಂಗ ಬಂತು. ಮತ್ತೆ ಕೆಲಸಕ್ಕೆ ಫೋನ್ ಮಾಡಿದಾಗ ನಿಮ್ಗೆ ಯಾರು ಲಿಂಗಾಯತ ಲೀಡರ್ ಇಲ್ಲ ನಂದ್ರು. ಅದು ನನಗೆ ನಿಮಗೆ ಫೋನ್ ಮಾಡಕ್ಕೆ ಲಿಂಗಾಯತ ಲೀಡರ್ ಇಲ್ಲ ನಂದ್ರು. ಯಾವ ಲಿಂಗಾಯತರಿಗೆ ಸಂಕಟ ಆಗೋದಿಲ್ಲ ಅವಾಗ? ನಾವೆಲ್ಲ ಲಿಂಗಾಯತರು, ಬೇರೆ ಜಾತಿಯವರು ಇವನಿಗೆ ಓಟ್ ಹಾಕಿದ್ದಕ್ಕಲ್ಲ ಈ ಮನುಷ್ಯ ಹಿಂಗ್ ಕೇಳೋದು. ನಾನು ಬಹಿರಂಗವಾಗಿ ಹೇಳಿದ್ರೆ ಟಿವಿ ಪೇಪರ್ನಾಗ ಬಂದೈತಿ. ಅಂದ್ರೆ ಎಲ್ಲ ನಾಯಕರು ಜಾತ್ಯತೀತವಾಗಿ ಕೆಲಸ ಮಾಡ್ಬೇಕು. ಯಾವುದೇ ಧರ್ಮದವರು, ಹಿಂದೂಗಳು ಬರಲಿ, ಮುಸ್ಲಿಮರು ಬರಲಿ, ಜೈನರು ಬರಲಿ, ಕ್ರಿಶ್ಚಿಯನ್ರು ಬರಲಿ, ಯಹೂದಿಗಳು ಬರಲಿ, ಯಾವ ಧರ್ಮದವ್ರು ಬರಲಿ, ಲಿಂಗಾಯತ ಧರ್ಮದವ್ರು ಬರಲಿ, ಅವ್ರು ಕೆಲಸ ಕೇಳ್ಬೇಕ ಹೊರತಾಗಿ ನಿಮ್ ಜಾತಿ ನಾಯಕರಿಲ್ಲ ಅಂತಂದಾಗ 3 ವರ್ಷದ ಹಿಂದೆ ನನಗೆ ಈ ಮಾತನ್ನು ಹೇಳಿದ್ರೆ ಅವತ್ತ ಅವ್ರು ಕೂಡ ನಾ ಮಾತಾಡೋದು ಬಿಟ್ಟೆ. ಯಾವಾಗ ಲಿಂಗಾಯತರು ಇಲ್ಲದ ಅಂತ ತೋರಿಸಿ, ಇಲ್ಲದ ಅಂತ ಕೇಳಿ ಅಂತದ ಮೇಲೆ ಲಿಂಗಾಯತರ ಅದಾರ ಅನ್ನುವಂಥದ್ದನ್ನ ತೋರಿಸ್ಬೇಕು, ಬೇರೆ ಧರ್ಮದವ್ರು ಅದಾರ ಅನ್ನುವಂಥದ್ದನ್ನ ತೋರಿಸ್ಬೇಕು. ನನ್ನ ಸವಾಲು ಏನಂತಂದ್ರೆ, ನನ್ನ ಸಮಾಜಕ್ಕೆ ಯಾವಾಗ ಈ ಮನುಷ್ಯ ಕೈ ಹಾಕ್ಯಾನಂತಂದ ಮೇಲೆ, ಬೇರೆ ಧರ್ಮಗಳನ್ನ ಮೂಲಿಗುಂಪು ಮಾಡ್ಯಾನಂತಂದ ಮೇಲೆ, ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡುವ ಸಿದ್ಧಾಂತವನ್ನ ಧಾರವಾಡ ಜಿಲ್ಲೆಯಲ್ಲಿ ತರಬೇಕು. ಅದನ್ನ ಮುಂದೆ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಬೇಕು, ರಾಷ್ಟ್ರ ಮಟ್ಟಕ್ಕೆ ವಿಸ್ತರಿಸಬೇಕು ಅನ್ನುವಂತ ಒಂದು ಸಿದ್ಧಾಂತಕ್ಕೆ ನಾವು ಬಂದೀವಿ. ಇವ್ರು ಎಷ್ಟರ ಮಟ್ಟಿಗೆ ರಾಜಕಾರಣ ಮಾಡಕತ್ತಿದ್ರಂದ್ರೆ, ನೀವು ವಿಚಾರ ಮಾಡ್ರಿ, ಕುರುಬರ ಜನಸಂಖ್ಯೆ ಎಷ್ಟೈತಿ ರಾಜ್ಯದೊಳಗೆ? ಒಬ್ಬ ಕುರುಬರಿಗೆ ಸೀಟ್ ಕೊಡ್ಲಾರ್ದಂಗ ನೋಡ್ಕೊಂಡ್ರು,
ರೆಡ್ಡಿ ಜನಾಂಗ ಎಷ್ಟಿದೆ? ರೆಡ್ಡಿ ಜನಾಂಗಕ್ಕೆ ಒಂದು ಸೀಟ್ ಕೊಡ್ಲಾರ ನೋಡ್ಕೊಂಡ್ರು. ಇವ್ರು ನೋಡಿದ್ರೆ ಕೇವಲ 2% ಅದಾರ, 3 ಸೀಟ್ ತಗೊಂಡಾರ ರಾಜ್ಯದೊಳಗೆ. ಒಂದು ಸೀಟಿಗೂ ಅನರ್ಹರು ಆದ್ರೆ 3 ಸೀಟ್ ತಗೊಂಡಾರ. ನೀವು ವಿಚಾರ ಮಾಡ್ಬೇಕು. ಮತ್ತೆ ಒಳಬರ್ ಸರ ಅಲ್ಲಿ ನಿಂದ್ರ ಸರ್